ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಇವತ್ತು ಹಿರಿಯೂರಿನಲ್ಲಿ ರೋಡ್ ಶೋವನ್ನು ನಡೆಸುತ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿಗೆ ಆಗಮಿಸಲಿರುವಂತಹ ಪ್ರಿಯಾಂಕಾ ಗಾಂಧಿ ಗೊಲ್ಲ ಸಮುದಾಯದ ಮುಖಂಡರ ಜೊತೆ ಟೀ ಸೇವನೆ ಮಾಡಲಿದ್ದಾರೆ. ಬಳಿಕ ಹಿರಿಯೂರು ಮುಖ್ಯ ರಸ್ತೆಯಲ್ಲಿ ರೋಡ್ ಶೋ ನಡೆಸುತ್ತಾರೆ. ಇದಕ್ಕೂ ಮೊದಲು ಶೃಂಗೇರಿಗೆ ಭೇಟಿ ಕೊಟ್ಟು ಶಾರದಾಂಬೆಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇವತ್ತು ರಾಜ್ಯದ 3 ಕ್ಷೇತ್ರಗಳಲ್ಲಿ ಮತಬೇಟೆಗಿಳಿಯಲಿದ್ದಾರೆ. ಕಾಗವಾಡ, ಬೈಲಹೊಂಗಲ ಹಾಗೂ ಜಮಖಂಡಿಯಲ್ಲಿ ರಾಜನಾಥ್ ಸಿಂಗ್ ಸಾರ್ವಜನಿಕ ಸಭೆಗಳನ್ನು ನಡೆಸುತ್ತಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಬಳಿಕ ಇದೀಗ ಸ್ಟಾರ್ ಕ್ಯಾಂಪೇನರ್ ಕೆಎಸ್ ಈಶ್ವರಪ್ಪ ಮತ್ತೊಂದು ವಿವಾದವನ್ನ ಎಬ್ಬಿಸಿದ್ದಾರೆ. ನಾವೆಲ್ಲರೂ ರಸ್ತೆ, ಬೀದಿ ದೀಪ, ಕುಡಿಯೋ ನೀರಿನ ಸಮಸ್ಯೆಗಳಿಗಿಂತಲೂ ಧರ್ಮ, ಸಂಸ್ಕೃತಿ, ದೇಶದ ಉಳಿವಿಗೆ ಹೋರಾಡಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಹೇಳ್ತಿ ಆ ಮುಸಲ್ಮಾನರು ತೊಂದರೆ ಕೊಟ್ಟ ಬರ್ತಾರೆ ಕಾಂಗ್ರೆಸ್ನವರು ಗಟ್ಟಿಯಾಗಿ ನಮ್ಮ ಜೊತೆ ನಿಂತ್ಕೊಳ್ತಾರ. ಇಲ್ಲಿ ಯೋಚನೆ ಮಾಡ್ಬೇಕಿದ್ ನಾವು ಬರೀ ರಸ್ತೆ, ಚರಂಡಿ, ದೀಪ, ನೀರಲ್ಲ, ನಮ್ಮ ವೈಯಕ್ತಿಕ ಬದುಕು, ನಮ್ಮ ಧರ್ಮ, ಸಂಸ್ಕೃತಿ, ಈ ದೇಶವನ್ನು ಉಳಿಸಬೇಕು ಅಂತಂದಾಗ ಈ ರೀತಿ ಜಾತಿಯ ವಿಷಬೀಜ ಬಿತ್ತನ್ನ ಎಲ್ಲಿಡಬೇಕು ಅಲ್ಲಿಡಂತ ಸಮಾಜ ಇಷ್ಟೊತ್ತನಕ ಸರ್ಜಿ ಇಲ್ಲಂತ ಬಸವೇಶ್ವರ ಸಮಾಜ. ನಮ್ಮ ವಾಲ್ಮೀಕಿ ಭವನ ನಿರ್ಮಾಣದಲ್ಲಿ ಅವ್ಯವಹಾರ ನಡೆದಿದೆ ಅಂತ ಶಾಸಕರನ್ನ ಜನರೇ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಚಳ್ಳೂರಿನಲ್ಲಿ ಶಾಸಕ ಬಸವರಾಜ ದಡೇಸಗೂಡರಿಗೆ ಗ್ರಾಮಸ್ಥರು ತೀವ್ರ ತರಾಟೆಗೆ ತೆಗೆದುಕೊಂಡರು.